ಯುವೈ ಸಿನಿಮಾ ನಾಳೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಿದೆ. ಹಿಂದೆ ಸಿನಿಮಾದ ಬಗ್ಗೆ ಮಾತಾಡಿದಾಗ ಒಪ್ಪಿ ಸರ್ ಹೇಳ್ತಾ ಇದ್ರು, ನನ್ನೊಬ್ಬನ ಕೆಲಸ ಎಲ್ಲ ನನ್ನ ಹಿಂದ್ಗಡೆ ದೊಡ್ಡ ಬಳಗ ಇದೆ ಅಂತ. ಸೊ ಯುವೈ ಸಿನಿಮಾದ ಆರ್ಮಿ ನಮ್ಮ ಜೊತೆಗಿದೆ. ಈ ಸಿನಿಮಾದ ಅನುಭವದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಎಸ್, ತುಂಬಾ ವೇಟ್ ಮಾಡ್ತಿದ್ದಂಥ ಸಂದರ್ಭ. ಒಂದು ರೀತಿ ಉಪೇಂದ್ರ ಸಿನಿಮಾದ ಒಂದು ಸೀನ್ ಬರುತ್ತಲ್ಲ, ಒಪ್ಪಿ ಸರ್ ಯಾವಾಗ ಹ್ಯಾಟ್ ಹಾಕೋತಾರೆ ಅಂತ ಕಾಯ್ತಾ ಇರ್ತಾರೆ. ಸೊ ಅಂತ ಸಂದರ್ಭ ಹೇಗೇನು ಸ್ಟಾರ್ಟ್ ಆಗಿರುವಂಥದ್ದು, ಯುವೈ ಸಿನಿಮಾದ ಪಾರ್ಟ್ ಆಗಿರುವಂಥದ್ದು ಎಷ್ಟು ಖುಷಿ ಇದೆ ಅಂತ. ಖಂಡಿತ ನಮ್ಮ ಜೀವನದ ಬೆಸ್ಟ್ ಒಂದು ಡಿಸಿಷನ್ ಅಂದ್ರೆ ನಾವು ಅವ್ರ ಜೊತೆ ವರ್ಕ್ ಮಾಡಕ್ಕೆ ನಾವು ಡಿಸೈಡ್ ಮಾಡಿದ್ದು. ಎಲ್ಲರಿಗೂ ವರ್ಕ್ ಕೆಲಸ ಅಂತ ಸಿಗುತ್ತೆ, ನಮ್ಗೆ ದೇವ್ರ ಆಶೀರ್ವಾದ ಅಂತ ಕೊಟ್ಟಿದ್ದ ಕೆಲಸ ಇದು. ಮನ್ಸಾರೆ ಹೇಳ್ಬೇಕಂದ್ರೆ ತುಂಬಾ ಕಲ್ತಿದೀವಿ ನಾವು ಅಲ್ಲಿ ಕೆಲಸ ಮಾಡಿದೀವಿ ಅನ್ನೋದಕ್ಕಿಂತ ನಾವು ಸುಮ್ಮನೆ ಹ್ಯಾಂಡ್ಸ್ ಆಗಿದ್ವಿ ಅಷ್ಟೇ. ಎಲ್ಲ ಮೈಂಡ್ A to Z ಅವರೇ ಹೇಳಿರೋದನ್ನೇ ಮಾಡಿರೋದು. ಎಲ್ಲ ಕಡೆ ಯೂಶಲಿ ಹೇಳ್ತೀವಿ ನಾವು ಇಂಪ್ರೂವೈಸ್ ಮಾಡಿದ್ವಿ ಹಂಗೆ, ನಾವು ಹಂಗೆ ಏನೂ ಮಾಡಿಲ್ಲ. ಎಲ್ಲ ಅವ್ರದೇ ಮೈಂಡು. ಅವ್ರಿಗೆ 10 ತಲೆ ಹೆಂಗೆ ರಾವಣ ಅಂತ ಹೇಳ್ತಾರಲ್ಲ ಅಷ್ಟು ಮೈಂಡ್ ಇದೆ. ಜಸ್ಟ್ ನಾವು ಹ್ಯಾಂಡ್ಸ್ ಆಗಿ ಅವ್ರಿಗೆ ಏನು ಬೇಕಾಗಿತ್ತು ಅಷ್ಟೇ ಮಾಡ್ತಿದ್ವಿ. ಸೊ ಸಖತ್ ಫೀಲಿಂಗ್ಸ್, ಅದು ತುಂಬಾ ಬ್ಲೆಸ್ಸಿಂಗ್ ಇದು. ಉಪ್ಪಿ ಸರ್ ಡೈರೆಕ್ಟರ್ ಆಗಿ 3 ದಶಕಗಳಾಯಿತು. ಆದರೂ ಕೂಡ ಇವತ್ತಿಗೂ ಕೂಡ ಈಗಿನ ಜನರೇಷನ್ ಜನರಿಗೂ ಡೈರೆಕ್ಟರ್ಗಳಿಗೂ ಟಕ್ಕರ್ ಕೊಡೋ ಮಟ್ಟಿಗೆ ಡೈರೆಕ್ಷನ್ ಇರುತ್ತೆ. ಸೊ ನಿಮ್ಮ ಟೀಮ್ ನೋಡಿದಾಗಲೇ ಗೊತ್ತಾಗುತ್ತೆ. 30 ವರ್ಷ 40 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದವರು ಕೂಡ ಈಗ ಬರ್ತಿರೋಂಥ ಹೊಸದಾಗಿ ಡೈರೆಕ್ಷನ್ ಕಲ್ತಿರೋನು ಜೊತೆಗೆ ಇಟ್ಕೊಂಡು ಕೆಲಸ ಮಾಡೋದು. ಮೇ ಬಿ ಇದರಿಂದನೇ ಕೂಡ ಅವರು ಅಪ್ಡೇಟ್ ಆಗ್ತಾ ಇರೋದಾ ಅಂತ. ಅಂದ್ರೆ ಇಲ್ಲ ಸರ್, ಅವರಿಂದ ನಾವು ಅಪ್ಡೇಟ್ ಆಗ್ತಿದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಷ್ಟೋ ಒಂದು ಡೈರೆಕ್ಟರ್ ಆಗ್ಬೇಕು ಅಂತ ನಾವೆಲ್ಲ ಕನ್ಸ್ ಕಟ್ಕೋತೀವಿ ಅಂದ್ರೆ ನಮ್ದೊಂದು ಪ್ಯಾಟರ್ನ್ ನಾವು ಬೆಳೆಸ್ಕೊಂಡಿರ್ತೀವಿ. ಬಟ್ ಅವ್ರ ಹತ್ರ ಹೋಗಿ ಕಲ್ತಾಗ ಆ ಪ್ಯಾಟರ್ನೇ ಒಡೆದೋಗ್ಬಿಡುತ್ತೆ. ಒಂದು ಹೊಸ ಪ್ಯಾಟರ್ನ್ ಕಲಿತೀವಿ, ಅದು ನಮ್ಮ ನೆಕ್ಸ್ಟ್ 30 ಇಯರ್ಸ್ ನಮ್ಮ ಲೈಫ್ಗೆ ದುಡಿಮೆಗೆ ಸೆಟ್ ಮಾಡ್ಕೊಟ್ಬಿಡತ್ತೆ. ನಾವು ಆ ಪಾಠ ಕಲ್ತಿದೀವಿ. ಯಾವತ್ತು ನಾವು ಒಂದು ಸ್ಕ್ರಿಪ್ಟ್ ಅಂತ ಬರೆದ್ರೆ ನಾವು ಅದ್ರೊಳಗೆ ಸಿಕ್ಕಾಕೊಂಡೇ ನಾವು ಅದರಿಂದ ಮುಂದೆ ಹೋಗ್ತಾ ಇರ್ತೀವಿ ಆ ಸ್ಕ್ರಿಪ್ಟ್ ಅಲ್ಲಿ. ಬಟ್ ನಾನು ಅವ್ರ ಹತ್ರ ಪರ್ಸನಲ್ ಆಗಿ ಒಂದು ಕಲ್ತಿದ್ದೇನೆ ಅಂದ್ರೆ, ನೀವು ಒಂದ್ಸಲ ಸ್ಕ್ರಿಪ್ಟ್ ಬರೆದ್ರೆ ಮುಗೀತು, ಇಷ್ಟು ಸೀನ್ ಬರ್ದಿದ್ದೀನಿ ಅಂದ್ರೆ ಫುಲ್ ಅದರಿಂದ ಆಚೆ ಬಂದು ನಿಂತು ಆಸ್ ಅನ್ ಔಟ್ಸೈಡರ್ ನಾವು ನೋಡ್ಬೇಕು ಅನ್ನೋದು ನಾನು ಪರ್ಸನಲಿ ಅದನ್ನ ಕಲ್ತಿದ್ದು ಸರ್. ಬಿಕಾಸ್ ಅದು ನೀವು ಯಾವತ್ತು ಆ ಪಾಯಿಂಟ್ ನ ಅಚೀವ್ ಮಾಡ್ತೀರಾ, ನೀವು ಒಳ್ಳೆ ಡೈರೆಕ್ಟರ್ ಆಗ್ಬಿಡ್ತೀರಾ. ಎಕ್ಸಾಂಪಲ್ ಉಪೇಂದ್ರ ಸರ್, ಅವ್ರ ಸೀನ್ ಹಿಂಗ್ ಹರಿದು ಬಿಸಾಕ್ತಾರೆ, ಇದ್ಯಾಕೋ ಅನ್ಸ್ತಾ ಇಲ್ಲ. ಅವಾಗ ನಮ್ಗೆ ನಾವೆಷ್ಟು ಸಲ ಸರ್ ಎಂತ ಸೀನ್ ತೆಗಿತಾ ಇದ್ದೀರಾ ಸರ್ ಅಂತ ಅಷ್ಟ್ ಜಗಳಗಳೆಲ್ಲ ಆಡಿದೀವಿ. ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಆಮೇಲೆ ನೋಡಿದ್ರೆ ಒಂದ್ ಸ್ವಲ್ಪ ಇನ್ನೊಂದು ಹೇಳ್ತಾರೆ, ಆ ಸೀನ್ ಏನೂ ಇರಲ್ಲ ಇದ್ರ ಮುಂದೆ. ಸೊ ಆ ಪಾಠ ನಾವು ಚೆನ್ನಾಗಿ ಸರ್ ಹತ್ರ ಕಲ್ತಿದೀವಿ. ಪ್ರಶಾಂತ್ ಅವರು ಸಿನಿಮಾ ಸ್ಟಾರ್ಟ್ ಆಗಿಂದ ಇಲ್ಲಿ ತನಕ ಏನಾದ್ರು ಮಾತಾಡಿ ಅಂದ್ರೆ ಈಗೇನು ಮಾತಾಡಲ್ಲ, ರಿಲೀಸ್ ಟೈಮ್ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸೊ ಈಗ ರಿಲೀಸ್ ಸಂದರ್ಭ ಬಂದಿರುವಂಥದ್ದು. ಸೊ ತುಂಬಾ ದೊಡ್ಡ ಅಧ್ಯಾಯ ಯುವ ಅನ್ನೋದು. ಸೊ ಎಷ್ಟು ಪಾಠ ಕಲ್ತಿದ್ದೀರಿ ನೀವು ಉಪ್ಪಿ ಅವ್ರ ಕಡೆಯಿಂದ? ಇಲ್ಲ, ಆ್ಯಕ್ಚುಲಿ ನಾವು 2022 ಜೂನಲ್ಲಿ ಪೂಜೆ ಮಾಡಿದ್ದು. ಇವತ್ತು ನಾಳೆ ರಿಲೀಸ್ ಇರೋದ್ರಿಂದ ಇವತ್ತು KVN ಸಂಸ್ಥೆ ಡಿಸ್ಟ್ರಿಬ್ಯೂಷನಲ್ಲಿ ಇವತ್ತು ಪೂಜೆಗೆ ಬಂದಿದ್ರು. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಎಮೋಷ್ನಲ್ ಆದರು ಉಪ್ಪಿ ಸರ್. ಅಂದರೆ ನಮ್ಮನ್ನೆಲ್ಲ ನೋಡಿದ್ರು. ಡೇ 1 ಪೂಜೆ ಆದಾಗಿಂದ ಇವತ್ತುವರೆಗೂ ನಾವು ಎಲ್ಲ ಜೊತೆಯಲ್ಲಿದ್ದು ನನಗೆ ತುಂಬ ಸಾಥ್ ಕೊಟ್ಟಿದ್ದೀರಾ ಅಂತ ಸ್ವಲ್ಪ ಎಮೋಷ್ನಲ್ ಆದರು. ಅದು ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಒಂದು ಗಿಫ್ಟ್ ನಮಗೆ. ಎಲ್ಲರಿಗೂ ಇದು ಮಾಡಿ ಒಂದು ಧೈರ್ಯ ಕೊಟ್ಟು ಚೆನ್ನಾಗಾಗತ್ತೆ ಬನ್ನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವೇನು ಹೇಳ್ಬೇಕಂದ್ರೆ, ಈ ಏನು ನಮಗೆಲ್ಲ ಚಾನ್ಸ್ ಸಿಕ್ತೋ, ನಮ್ಮನ್ನು ಯಾರನ್ನು ಅವರು ನಿಮ್ಗೆ ಏನು ಕೆಲಸ ಬರುತ್ತೆ, ನಿಮ್ಗೆ ಇದು ಬರುತ್ತಾ ಅನ್ನೋ ಥರದ್ದು ಯಾವುದನ್ನು ಚೆಕ್ ಮಾಡಿಲ್ಲ ಅವರು. ತುಂಬ ಜನ ಹೊಸಬ್ರೇ ಇಲ್ಲಿ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋರೇ ಇದ್ದಿದ್ದು. ಒಂದು 3-4 ಜನ ಅನುಭವಿಸ್ತಿದ್ರು. ಅವ್ರಿಗೆ ಏನಂತ ಹೇಳಿದ್ರೆ, ಆ್ಯಕ್ಚುಲಾಗಿ ನಿಮ್ಗೆ ಯಾವ ಅಸಿಸ್ಟೆಂಟು ಇಲ್ಲದೇ ಫುಲ್ ಸಿನಿಮಾ ಮಾಡೋವಂಥ ಕೆಪಾಸಿಟಿ ಇರೋ ಡೈರೆಕ್ಟ್ರು. ನಾನು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ನಮ್ಮ ಬಾಸ್ ಅಂತ. ಯಾಕೆಂದರೆ ಎಲ್ಲನೂ ಮಾಡೋರು ಅವರು ಕೂತ್ಕೊಂಡು. ಅವರು ನನಗೆ ಗೊತ್ತಿರೋಂಗೆ 18 ಗಂಟೆ ಸತತ 40 ದಿನ ಕಾಲ್ ಶೀಟನ್ನು ಅಷ್ಟು ಹೆವಿ ಮೇಕಪ್ ಹಾಕ್ಕೊಂಡು, ಅಷ್ಟು ಕಾಸ್ಟ್ಯೂಮ್ಗಳು ಒಂದೊಂದು ನಿಮಗೆ 10-15 kg ಇರುವಂಥ ಕಾಸ್ಟ್ಯೂಮ್ಗಳನ್ನು ಹಾಕ್ಕೊಂಡು ಡೈರೆಕ್ಷನ್ ಮಾಡಿ ಅಷ್ಟು 1000 ಜನ ಜೂನಿಯರ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಮಾಡುವಷ್ಟು ಕೆಪಾಸಿಟಿ ಇರುವಂಥದ್ದು ಉಪ್ಪಿ ಸರ್. ಆಮೇಲೆ ಯೂಶಲಿ ನಮಗೆ ನಾವು ಬೇರೆ ಡೈರೆಕ್ಟರ್ ಹತ್ರನೂ ಕೆಲಸ ಮಾಡಿದ್ವಿ. ಅಂದರೆ ಪಾಪ ಅವ್ರ ಬಗ್ಗೆ ಹೇಳಬಾರ್ದು ಅಂತಲ್ಲ, ಏನೋ ಒಂದು ಅಂತಾರೆ, ಕೆಟ್ಟದಾಗಿ ಬೈತಾರೆ ಅಂತೆಲ್ಲ ಹೇಳೋರು. ಅವ್ರು ಅಷ್ಟು ಪ್ರೆಷರ್ ಇದ್ರೂ 110 ದಿನ ಕೆಲಸ ಮಾಡಿದ್ದೀವಿ. ಅಷ್ಟು ಪ್ರೆಷರಲ್ಲಿ ಪ್ರತಿದಿನ ಶೂಟಿಂಗಲ್ಲಿ 1000 ಜನದ ಮೇಲಿರೋರು 3 ಪದ ಬಳಸಿರೋದವರು: ಮಹಾನುಭಾವ, ಈಡಿಯಟ್, ಡಬ್ಬಾಗಳ. ನಾವು ಕೇಳಿದ್ವಿ, ಅಮ್ಮ ಅಕ್ಕ ಅಂತಾರೆ, ಹೊಡಿತಾರೆ ಅಂತೆಲ್ಲ. ಇಷ್ಟು ಪ್ರೆಷರಲ್ಲೂ ಹಿಂಗೆ ಮಾಡಿರೋದು. ನಮ್ಮಲ್ಲಿ ಹೊಸ್ದಾಗಿ ಸೇರಿರೋ ಆಫೀಸ್ ಬಾಯಿಂದ ಹಿಡಿದು 20 ವರ್ಷ ಅನುಭವ ಇರೋರು ಕೋ ಡೈರೆಕ್ಟ್ರು ಇದ್ರೂ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಿರೋದು. ನಮ್ಮನ್ನೆಲ್ಲ ಈ ಫ್ರೆಂಡ್ಸ್ಗಳ ಜೊತೆಲಿ ಸೇರಿದಾಗ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಗೊತ್ತಾ, ಆ ಥರ ಹ್ಯೂಮರಸ್ ಆಗಿ ನಾವು ಒಬ್ರಿಗೊಬ್ರು ಜೋಕ್ ಮಾಡ್ಕೊಂಡು ಹೋಗಿದ್ದು. ನಮ್ಗೆ ಯಾವಾಗಲೂ ಏನು ಅನ್ಸುತ್ತೆ ಅಂದರೆ, ಆ ಟೈಮಲ್ಲಿ ಅನ್ನಿಸ್ತಿರ್ಲಿಲ್ಲ. ನಾವು ಅವರೊಂದು ಜೋಕ್ ಹೇಳೋರು, ನಾವು ಒಂದು ಜೋಕ್ ಹೇಳಿ ನಗ್ತಾ ಇದ್ವಿ. ಎಲ್ಲೋ ಒಂದ್ಸತಿ ಗಿವಿಲೆಲ್ಲ ನೋಡಿದಾಗ ಅನ್ಸೋದು, ಯಪ್ಪ ಇಂಥ ಒಂದು ದೈತ್ಯ ಪ್ರತಿಭೆ, 35 ವರ್ಷ ಇತಿಹಾಸ ಇರೋದು, ಕನ್ನಡ ಇಂಡಸ್ಟ್ರಿಗೆ ರೆವಲ್ಯೂಷನ್ನು, ಇವ್ರ ಹತ್ರ ನಾವು ಇಷ್ಟಾರಾಮಾಗಿದ್ವಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇವತ್ತಿಗೂ ಅಷ್ಟೇ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಜೋಕ್ ಮಾಡ್ಕೊಂಡು, ನನ್ನ ಮಗನೇ ಡಬ್ಬಾ ಹಿಂಗೆ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ಇವತ್ತಿಗೂ ಹೋಗ್ರಿ ಬನ್ರಿ ಅಂತಲೇ ಮಾತಾಡ್ಸಿರೋದು, ಹೋಗೋ ಬಾರೋ ಅಂತ ಕೂಡ ಹೇಳಲ್ಲ. ಅಂದರೆ ನಾವಿಲ್ಲಿ ಸಿನಿಮಾ ಕಲಿಯೋಕ್ಕೆ ಅಂತ ಬಂದಿದ್ದು. ಸಿನಿಮಾ ಒಂದು ಆಟೋಮೆಟಿಕ್ಕಾಗಿ ಕಲಿತೀವಿ ಯಾವುದೇ ಸಿನಿಮಾ ಆದ್ರೂ.
ಬಟ್ ನಿಜ ಹೇಳ್ತೀನಿ, ಜೀವನದಲ್ಲಿ ತುಂಬ ಮೌಲ್ಯಗಳನ್ನು ಕಲಿಸಿದ್ದಾರೆ ಅವರು. ನಾವು ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾವು ಒಂದು ಸತಿ ಕೇಳಿದ್ವಿ, ನಮಗೆ ಕುತೂಹಲ, ಸರ್ ಓಮ್ ಹೆಂಗಾಯಿತು, ಈ ಉಪೇಂದ್ರ ಹೆಂಗಾಯಿತು ಅಂತೆಲ್ಲ ಕೇಳೋ ಕುತೂಹಲ. ಅವ್ರು ಯಾವತ್ತೂ ನನ್ನ ಸಿನಿಮಾ ಇಷ್ಟು ಥಿಯೇಟ್ರಲ್ಲಿ ಇಷ್ಟು ದಿವಸ ಓಡಿದೆ, ಒಂದು ದಿವಸ ಅದ್ರ ಬಗ್ಗೆ ಮಾತಾಡಿಲ್ಲ. ಅವರು ನಮಗೆಲ್ಲ ಹೇಳ್ಕೊಟ್ಟಿದ್ದೇನೆಂದರೆ, ಎಂಜಾಯ್ ಮಾಡಿ ಪ್ರಾಸೆಸ್ಸನ್ನು. ಸಕ್ಸಸ್ಸನ್ನು ತುಂಬ ಹೊತ್ತು ಏನು ನಮಗೆ ಸಿಗಲ್ಲ, ಅದು ಎಷ್ಟು ದಿನನಾದರೂ ಓಡಲಿ ಅಂತ ಅದ್ಭುತವಾದ ಕ್ಷಣಗಳನ್ನು ಹೇಳಿದ್ದಾರೆ. ಕಾಲೇಜಲ್ಲಿ ಹೆಂಗೆ ಲವ್ ಮಾಡ್ತಾಯಿದ್ರು ಅನ್ನೋದನ್ನು ಹೇಳಿದ್ದಾರೆ. ಅದನ್ನೆಲ್ಲ ಬಿದ್ದು ನಕ್ಕಿದ್ದೀವಿ. ಬಟ್ ಇವತ್ತಿಗೆ ಅದು ನಾಳೆಗೆ ರಿಲೀಸ್ ಆಗೋಗಿ ಕೊನೆಗೆ ಬರ್ತಾ ಇದೆಯಲ್ಲ ಅಂತ ಅದೊಂದು ಬೇಸರನೇ ಆಯಿತು. ಅವರು ಎಮೋಷ್ನಲ್ ಆದರು. ಒಬ್ಬರ ಮುಖ ಒಬ್ಬರು ನೋಡಿ ತುಂಬ ಭಾವನಾತ್ಮಕವಾಗಿ ತಬ್ಕೊಂಡ್ರು. ನಾವು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ವಿ. ಎಲ್ಲೋ ಒಂದ್ ಕಡೆ ಉಪಿ ಅವ್ರ ರೈಟಿಂಗ್ ನೋಡಿದ್ರೆ ತುಂಬಾ ಸರಳವಾಗಿರುತ್ತೆ, ಬಟ್ ಒಳಗಿನ ಸಿದ್ಧಾಂತಗಳು ತುಂಬಾ ದೊಡ್ಡದಿರುತ್ತೆ. ಅಂದ್ರೆ ಈಗ ಕಂಟೆಂಟ್ ತಗೊಂಡ್ರೆ ವಾರ್ನರ್ ನೋಡಿದಾಗ ಅಷ್ಟೆಲ್ಲ ವಿಷಯಗಳು ನಮಗೂ ಗೊತ್ತು, ಕೋವಿಡ್ ಇದೆ, ಗ್ಲೋಬಲ್ ವಾರ್ಮಿಂಗ್ ಏನಿದೆ ಎಲ್ಲ ಗೊತ್ತು, ಬಟ್ ಅದನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಯಾರಿಗೂ ಅಷ್ಟು ಧೈರ್ಯನೂ ಮಾಡಲ್ಲ ಎಂತದಿಲ್ಲ. ಸೊ ಆ ಬರವಣಿಗೆ ಅನ್ನೋ ವಿಚಾರದಲ್ಲಿ ಉಪ್ಪಿ ಸರ್ ಎಷ್ಟು ಸ್ಫೂರ್ತಿಯಾಗಿರ್ತಾರೆ ಅಂತ. ಬರವಣಿಗೆನಲ್ಲಿ ನಾವು ಈ ಥರ ಡಿಸ್ಕಷನ್ನು ಆಲ್ಮೋಸ್ಟ್ 1 ವರ್ಷ ಡಿಸ್ಕಷನ್ ಮಾಡ್ತಾ ಇದ್ವಿ, ಎಲ್ಲರೂ ಕೂತ್ಕೊಂಡು ನಮ್ಮ ಪಾಯಿಂಟ್ಸ್ ಏನಿದೆ ಅಂತ. ಅವ್ರದ್ದು ಒಂಥರ ತುಂಬ ವಿಚಿತ್ರ. ಈಗ ನಾವು ಹಿಂಗೆ ಕಣ್ಣು ಮುಚ್ಕೊಂಡು, ಈಗ ಬೆಂಗಳೂರಲ್ಲಿ ಇದೀನಿ ಅಂತ ಇಟ್ಕೊಳ್ಳಿ, ನಾನು ಕಣ್ಣು ಮುಚ್ಕೊಂಡು ಯೋಚನೆ ಮಾಡು ಅಂದರೆ ಒಂದು ರೇಂಜಿಗೆ ಮೈಸೂರು, ತುಮಕೂರು ಈ ಥರ ಹೋಗ್ಬೋದು. ಅವರು ಅಷ್ಟೇ, ಹಿಂಗೆ ಕಣ್ಣು ಮುಚ್ಕೊಳ್ಳೋರು. 1-2 ಸೆಕೆಂಡ್ ಮುಚ್ಕೊಂಡು ಈಗ ಒಂದು ಹೇಳ್ತೀನಿ ಕೇಳ್ರಿ ಅಂದ್ಬಿಟ್ಟು ಕಣ್ಣು ಬಿಟ್ಬಿಟ್ಟು ಹೇಳೋರು, ಯಾವುದೋ ಪ್ಲ್ಯಾನೆಟ್ ಕೊಟ್ಟೋಗಿರೋರು. ನಮ್ಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ಸಿಂಕ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹೊತ್ತಾಗೋದು. ಆಮೇಲೆ ನಾನು ಇನ್ನೊಂದು ಕಡೆ ಒಂದು ಸಲ ಹೇಳಿದ್ದೆ, ಅವ್ರಿಗೇನಂದರೆ ಈಗ ಸುಮ್ಮನೆ ಒಂದು ಲವ್ ಸ್ಟೋರಿ, ಗ್ಯಾಂಗ್ಸ್ಟರ್ ಡ್ರಾಮಾ, ಹಾರರು, ಅವ್ರು ಎಲ್ಲ ಜಾನರ್ ಮಾಡಾಗಿದೆ. ಅದನ್ನು ಮಾಡಬೇಕು ಅಂದರೆ ಅವ್ರಿಗೆ ನಿಜವಾಗ್ಲೂ 3 ತಿಂಗಳಿಗೆಲ್ಲ ತಿಂಗಳಿಗೆ 2 ಕತೆ ಬರೆದು ಬಿಡ್ತಾರೆ. ಆದರೆ ಅವರು ಈ ಕಥೆನಲ್ಲಿ ನಾನು ಒಂದು ಹೇಳ್ತೀನಿ, ಆಡಿಯನ್ಸ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ ಅವರು ತುಂಬ ಅವ್ರಿಗೇನಂದರೆ ಯೂತ್ಗೆ ಸಖತ್ ಎನರ್ಜಿ ಇದೆ. ಇವತ್ತಿನ ಯಂಗ್ಸ್ಟರ್ಸು ಆ ಎನರ್ಜಿನ ಕರೆಕ್ಟಾಗಿ ಚಾನಲೈಸ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಬೇಜಾರು ಅವ್ರಿಗಿರೋದು. ಅಂದರೆ ಫೋನಲ್ಲಿ ಜಾಸ್ತಿ ಕಳೀತಾ ಈ ಥರ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಅವ್ರಿಗೇನಂದರೆ ಸ್ಪೆಷಲಿ ಈ ಸಿನಿಮಾದಲ್ಲಿ ಸಾಕಷ್ಟು ಪಾಲಿಟಿಕ್ಸ್, ಅಂದರೆ ನಿಮಗೆ ಪಾಲಿಟಿಕ್ಸು ನಮ್ಮ ದಿನಚರಿಯಲ್ಲಿ ನಮ್ಮ ಜೊತೆ ಹೆಂಗಿರುತ್ತೆ ಆ ಥರದ್ದು. ಆಮೇಲೆ ಯೂತ್ಗೆ ಆ ಎನರ್ಜಿನ ಹೆಂಗೆ ಚಾನಲೈಸ್ ಮಾಡಬೇಕು ಅನ್ನೋದು ಯೂತ್ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ಬರೆದಿರೋವಂಥದ್ದು. ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನಂದರೆ, ಎಲ್ಲ ಯಂಗ್ಸ್ಟರ್ಸ್ಗೂ ಹೋಗಿ ಈ ಸಿನಿಮಾ ನೋಡಿ. ಅವರೊಂದು ಮಾತು ಹೇಳಿದ್ರು, ನಿಮಗೆ ಲೇಯರ್ ಬೈ ಲೇಯರು ತುಂಬ ವಿಷಯ ಡೀಪ್ ಆಗಿದೆ, ಆ ಥರ ಯೋಚನೆ ಮಾಡಿ ಅಂತ. ಬಹುಶಃ ನಾನು ಈ ಟೈಮಲ್ಲಿ ನಿಮಗೆ ಆ ಸ್ಟೋರಿ ಡಿಸ್ಕಷನ್ ಹೇಳೋಕ್ಕಾಗಲ್ಲ. ಸಿನಿಮಾ ರಿಲೀಸ್ ಆಗಿ 1 ವಾರ ಆದಮೇಲೆ ನೀವೇನಾದರೂ ಸೀನ್ ವೈಸ್ ಹೇಳಿದ್ರೆ ಅವ್ರ ಆಲೋಚನೆಗಳು ಹೆಂಗಿತ್ತು ಸೀನ್ ವೈಸ್ ಅನ್ನೋದು ಅವತ್ತಿಗೆ ನಾನು ತಿಳಿಸ್ಬೋದು.